ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ನಾನು ನಿಮಗೆ ಒಂದು ಬ್ರೈಡಲ್ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಝರಿ ಥ್ರೆಡ್ದು 6 ಎಳೆ ದಾರ ತೊಗೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ಸ್ಟಾರ್ಟಿಂಗಲ್ಲಿ ಒನ್ ಟೈಮ್ ಲಾಕ್ ಹಾಕ್ಕೊಂಡು 5 ಚೈನ್ ಹಾಕಿ ಬೀಡ್ಸ್ ಆ್ಯಡ್ ಮಾಡ್ಕೋಬೇಕು. ಇದೇ ಥರ ಮಾಡೋದು. ಇವಾಗ ತೋರಿಸ್ತೀನಿ ನೋಡಿ. ಇವಾಗ 5 ಚೈನ್ ಹಾಕ್ಕೊಳ್ಳಿ ನೀವು. ನೋಡಿ, 1 2 3 4 5 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಇವಾಗ ದಾರಾನ ಮೇಲೆ ಎಳ್ಕೋಬೇಕು. ಒಂದು ಸ್ಮಾಲ್ ಬೀಡು, ಒಂದು ಬಿಗ್ ಬೀಡು ಮತ್ತು ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೊಳ್ಳೋದು. ನೀವು ಬೇಕಾದರೆ ವೈಟ್ ಬೀಡ್ ಬದಲು ಗೋಲ್ಡನ್ ಬೀಡು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇವಾಗ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಪ್ಲೇಸ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ. ಮತ್ತು ಇವಾಗ 5 ಚೈನ್ ಹಾಕೊಳ್ಳಿ. ನೀವು ಚಿಕ್ಕದಾಗಿ ಹಾಕಿದ್ರೆ 5 ಚೈನ್ ಹಾಕೊಳ್ಳಿ, ಇಲ್ಲ ದೊಡ್ಡದಾಗ್ತೀರ ಅಂದರೆ 4 ಸಾಕು. ನೋಡಿ, ಇವಾಗ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡಿಕೊಂಡು ಇವಾಗ ದಾರನ ಮೇಲೆ ಎಳ್ಕೊಂಡು ಒಂದು ಸ್ಮಾಲ್ ಬೀಡು ಮತ್ತು ಒಂದು ಬಿಗ್ ಬೀಡು ಮತ್ತು ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೋಬೇಕು. ನೀವು ಬೇಕಾದರೆ ಬರೀ ಗೋಲ್ಡನ್ ಬೀಡ್ಸು ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈ ಥರ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಇವಾಗ ಮತ್ತೆ 5 ಚೈನ್ 1 2 3 4 5 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಇವಾಗ ದಾರನ ಮೇಲೆ ಎಳ್ಕೊಂಡು ಬೀಡ್ಸ್ ಆ್ಯಡ್ ಮಾಡ್ಕೋಬೇಕು. ಒಂದು ಸ್ಮಾಲ್ ಬೀಡು, ಒಂದು ಬಿಗ್ ಬೀಡು ಮತ್ತು ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೋಬೇಕು. ನೋಡಿ, ಈ ಥರ ಇನ್ಸರ್ಟ್ ಮಾಡಿಕೊಂಡು ಇವಾಗ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. ಎಳ್ದಂತೂ ಲಾಕ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಇವಾಗ ಮತ್ತೆ 5 ಚೈನ್ ಹಾಕೋಬೇಕು. ನೋಡಿ, 5 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸ್ಯಾರಿ ಫುಲ್ಲು ಬೇಸು ಇದೇ ಮೆಥಡಲ್ಲಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಸ್ಯಾರಿ ಫುಲ್ಲು ಇದೇ ಥರ ಹಾಕ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ನ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡೋಕ್ಕೆ ನಾನಿಲ್ಲಿ 187 ದಾರಾನ ಸುತ್ಕೊಂಡಿದ್ದೀನಿ. ಅದಕ್ಕೆ ಟಿಪ್ಪಲ್ಲಿ ಗಮ್ನ ಹಾಕ್ಕೊಂಡು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾವು 5 ಚೈನ್ ಏನು ಹಾಕಿದ್ವಲ್ಲ ಅಲ್ಲಿ ನಾವು ಅದನ್ನು ಇನ್ಸರ್ಟ್ ಮಾಡಿಕೊಂಡು ನಾರ್ಮಲ್ ಕುಚ್ಚು ಹೇಗೆ ಕಟ್ತೀವೋ ಆ ಥರ ಕಟ್ಕೋಬೇಕು. ಒಂದು ನೋಡಿ, ಈ ಥರ ದಾರನ ಎಳ್ಕೊಂಡು ಆ ಹಿಂದೆ ಇರೋ ದಾರನ ಮುಂದೆ ಹಿಂಗೆ ಮಾಡ್ಕೊಳ್ಳಿ. ಇವಾಗ ನೀವು ಇಲ್ಲಾಂದ್ರೂ ಒಂದು 3-4 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಯಾಕಂದರೆ ನಮಗೆ ಹಾಕಿರೋ ಗಂಟು ಬಿಚ್ಚೋಗ್ಬಾರ್ದು. ನಾರ್ಮಲ್ ಕುಚ್ಚು ಕಟ್ತೀವಲ್ವ ಆ ಥರ ಕಟ್ಕೋಬೇಕು. 1-2-3 ಟೈಮ್ಸ್ ಆದರೂ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಟೈಟಾಗಿ ಎಳ್ಕೊಬೇಕು. ಟೈಟಾಗಿ ಎಳ್ದು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ
ಈ ಥರ ಲಾಕ್ ಮಾಡಿಕೊಂಡು ಇವಾಗ ಹಿಂದೆಯಿಂದ ದಾರಾನ ಎಳ್ಕೋಬೇಕು. ನೀವು ಬೇಕಾದರೆ ಒಂದು ಸತಿ ಲಾಕ್ ಮಾಡಿಕೊಂಡು ಎಳ್ಕೊಬೋದು, ಇಲ್ಲಾಂದರೆ ಹಾಗೇನೂ ಎಳ್ಕೊಬೋದು, ಏನು ಬಿಚ್ಚೋಗಲ್ಲ ಫ್ರೆಂಡ್ಸ್. ನೋಡಿ ಈ ಥರ ಟ್ರಿಮ್ ಮಾಡ್ಕೊಬಿಟ್ಟು ನೀವು ಸ್ವಲ್ಪ ಉದ್ದನೇ ಕುಚ್ಚನ್ನ ಬಿಟ್ಕೋಬೇಕು, ಕಟ್ ಮಾಡ್ಕೋಬೇಕು. ಸ್ವಲ್ಪ ಲೆಂತ್ ಇರಬೇಕದು, ತುಂಬ ಶಾರ್ಟ್ ಮಾಡ್ಕೋಬೇಡಿ. ನೋಡಿ ಇವಾಗ ಆ 5 ಚೈನ್ ಏನು ಹಾಕಿರ್ತೀವೋ ಅಲ್ಲೆಲ್ಲ ನಾವು ಇದೇ ಥರ ನಾರ್ಮಲ್ಲು ಫಸ್ಟು ಕುಚ್ಚು ಕಟ್ಕೋಬೇಕು. ನೋಡಿ ಈ ಥರ ಇಟ್ಕೊಂಡು ಇವಾಗ ಜರಿ ಥ್ರೆಡ್ನ ಎಳ್ಕೊಂಡು 1-2-3 ಗಂಟೆ ಹಾಕ್ಕೊಳ್ಳೋಣ. ನೋಡಿ ಈ ಥರ ಟೈಟಾಗಿ 1-2-3 ಆದರೂ ಹಾಕ್ಕೋಬೇಕು. ಈ ಥರ ಗಂಟು ಹಾಕಾದ್ಮೇಲೆ ಹಿಂದೆಯಿಂದ ದಾರಾನ ಎಳ್ಕೋಬೇಕು. ಈ ಥರ ಎಳ್ಕೊಂಡು ಸ್ವಲ್ಪ ಉದ್ದನೇ ಟ್ರಿಮ್ ಮಾಡ್ಕೋಬೇಕು. ಕುಚ್ಚು ಲೆಂತಾಗೆ ಟ್ರಿಮ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಇವಾಗ 5 ಚೈನ್ ಎಲ್ಲ ಹಾಕಿರ್ತೀವಲ್ವಾ ಅಲ್ಲೆಲ್ಲ ಈ ಥರ ನಾರ್ಮಲ್ ಆಗಿ ಕುಚ್ಚು ಕಟ್ಕೊಳ್ಳಿ. ಇವಾಗ ಏನು ಮಾಡಬೇಕಂದ್ರೆ ಥರ್ಡ್ ಸ್ಟೆಪ್ಪು ಈ ಥರ 2 ಪಾರ್ಟಿಷನ್ ಮಾಡ್ಕೋಬೇಕು. 2 ಪಾರ್ಟಿಷನ್ ಮಾಡ್ಕೊಳ್ಳಿ. ನೋಡಿ ಈ ಥರ 2 ಪಾರ್ಟಿಷನ್ ಮಾಡಿಕೊಂಡು ಈ ಕಡೆ ಅರ್ಧ ಆ ಕಡೆದ ಅರ್ಧ ಇಟ್ಕೊಂಡು ನೋಡಿ ಈ ಥರ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಇಟ್ಕೊಂಡು ಹಿಂದೆಯಿಂದ ಸೂಜಿನ ಎಳ್ಕೋಬೇಕು, ಜರಿ ಥ್ರೆಡ್ ಹಾಕ್ಕೊಂಡು ಎಳ್ಕೊಂಡು ನೋಡಿ ಅಲ್ಲೂ ಅಷ್ಟೇ. ಇವಾಗ 1-2-3 ಟೈಮ್ಸು ಟೈಟಾಗಿ ಗಂಟು ಹಾಕ್ಕೋಬೇಕು. ನಿಮ್ಗೆ ಹೆಂಗೆ ಕಂಫರ್ಟ್ ಅನಿಸುತ್ತೋ ಆ ಥರ ಇಟ್ಕೊಂಡು ಹಾಕಿ ಫ್ರೆಂಡ್ಸ್, ಏನು ಕಷ್ಟ ಏನಿಲ್ಲ. ಒಂದೆರಡು ಹಾಕೋ ಗಂಟ ನಿಮ್ಗೆ ಕಷ್ಟ ಅನಿಸುತ್ತೆ, ಆಮೇಲೆ ಈಸಿ ಆಗಿಬಿಡುತ್ತೆ. ನೋಡಿ ಈ ಥರ 1-2-3 ಗಂಟು ಹಾಕ್ಕೋಬೇಕು. ಟೈಟಾಗಿ ಎಳ್ಕೋಬೇಕು, ಲೂಸಾಗಿ ಹಾಕಕ್ಕೆ ಹೋಗ್ಬೇಡಿ. ಲೂಸಾಗಿ ಹಾಕಿದ್ರೆ ಅದು ಇಳ್ಕೊಂಬಂದ್ಬಿಡುತ್ತೆ. ನೋಡಿ ಟೈಟಾಗಿ ಹಾಕಿದ್ರೆ ಈ ಥರ ಕೂತ್ಕೊಳ್ಳುತ್ತೆ. ನೋಡಿ ಮತ್ತೆ ಇವಾಗ ಇನ್ನೂ ಇನ್ನೂ 1-2-3 ಸತಿ ಲಾಕ್ ಮಾಡ್ಕೊಳ್ಳೋಣ. ಯಾಕಂದರೆ ನಮಗೆ ಅದು ಬಿಚ್ಚೋಗ್ಬಾರ್ದು, ಟೈಟಾಗಿರಬೇಕು, ಅದಕ್ಕೋಸ್ಕರ. ನೋಡಿ ನೀವೇನು ಮಾಡಿ ಅಂತಂದರೆ ಈ ಕಡೆಗೆ ಅದು ಡಿಸ್ಟರ್ಬ್ ಆಗ್ತಿದೆಯಲ್ವಾ, ಅದಕ್ಕೆ ಕ್ಲಿಪ್ನ ಇದು ಮಾಡಿಬಿಡಿ, ಆವಾಗ ಆ ಥರ ಆಗಲ್ಲ. ನೋಡಿ ಟಿಕ್ ಟಾಕ್ ಕ್ಲಿಪ್ ಬರುತ್ತಲ್ವ ಫ್ರೆಂಡ್ಸ್, ಅದನ್ನು ಎತ್ಕೊಂಡು ಲಾಕ್ ಮಾಡಿ, ಆವಾಗ ಈಸಿಯಾಗಿ ಹಾಕೋಬೋದು. ನೋಡಿ ಈ ಥರ ಟೈಟಾಗಿ ಎಳ್ಕೊಂಡು 3-4 ಸತಿ ಆದರೂ ಹಾಕ್ಕೊಳ್ಳಿ ನೀವು. ನೋಡಿ ಹಿಂಗೆ ಎಳ್ಕೋಬೇಕು. ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ನಿಧಾನಕ್ಕೆ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನೋಡಿ ಇವಾಗ ಹಿಂದೆಯಿಂದ ಸೂಜಿನ ಎಳ್ಕೋಬೇಕು. ನೋಡಿ ಈ ಥರ ಎಳ್ಕೊಂಡು ಟ್ರಿಮ್ ಮಾಡ್ಕೊಳ್ಳಿ. ಇವಾಗ ಈ ಕಡೆದ ಅರ್ಧ ನೋಡಿ ಇದನ್ನು ಅರ್ಧ ಪಾರ್ಟಿಷನ್ ಮಾಡಿ, ನಾನು ಹೇಳಿದ್ನಲ್ಲ ಕ್ಲಿಪ್ ಹಾಕ್ಕೊಳ್ಳಿ ಅವಾಗ ಆಗುತ್ತೆ ಅಂತ. ನೋಡಿ ಅರ್ಧ ತೆಗ್ದುಬಿಟ್ಟು ಈ ಥರ ಕ್ಲಿಪ್ ಹಾಕ್ಕೊಳ್ಳಿ, ಆವಾಗ ನಿಮಗೆ ಹಾಕೋಕ್ಕೆ ಈಸಿ ಆಗುತ್ತೆ. ನೋಡಿ ಈ ಥರ ಎರಡನ್ನೂ ಇಟ್ಕೊಂಡು ಜರಿ ಥ್ರೆಡ್ ತಗೊಂಡು ಒಂದು 3-4 ಸತಿ ಲಾಕ್ ಮಾಡ್ಕೋಬೇಕು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್.
ಮತ್ತು ಲೈಕ್ ಮಾಡೋದು ಮರಿಬೇಡಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ಥರ ನಿಮ್ಗೇನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ಈ ಥರ ಸ್ವಲ್ಪ ಟೈಟಾಗಿ ಎಳ್ಕೋಬೇಕು. ಒಂದು 3-4 ಸತಿ ಆದರೂ ನೀವು ಗಂಟು ಹಾಕ್ಕೋಬೇಕು. ಯಾಕಂದರೆ ಅದು ನಮಗೆ ಬಿಚ್ಚೋಗ್ಬಾರ್ದಲ್ವಾ, ಅದರಿಂದ. ನೋಡಿ, ಈ ಥರ ಎಳ್ಕೋಬೇಕು. ಎಳ್ಕೊಂಡು ಇವಾಗ ಹಿಂದೆಯಿಂದ ಸೂಜಿನ ಎಳ್ಕೋಬೇಕು. ಎಳ್ಕೊಂಡು ಆ ಝರಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇವಾಗ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಕಟ್ ಮಾಡ್ಕೋಬೋದು. ನೋಡಿ, ಮತ್ತೆ ಅರ್ಧ ಮಾಡಿ ಈ ಕಡೆ ಇದಕ್ಕೆ ಈ ಥರ ಕ್ಲಿಪ್ ಹಾಕಿ ಈ ಕಡೆದು ಮತ್ತು ಆ ಕಡೆದು ಎರಡು ಇಟ್ಕೊಂಡು ಝರಿ ಥ್ರೆಡ್ ತಗೊಂಡು ಈ ಥರ ಮುಂದೆ ಇಳ್ಕೊಂಡು ಲಾಕ್ ಮಾಡ್ಕೋಬೇಕು. ಸ್ವಲ್ಪ ವಿಡಿಯೋ ಬ್ಲರ್ ಆಗಿದೆ ಫ್ರೆಂಡ್ಸ್, ತಲೆಗೆ ಹಾಕ್ಕೋಬೇಡಿ. ನೋಡಿ, ಈ ಥರ ಒಂದು 2-3 ಟೈಮು ಟೈಟಾಗಿ ನಾವು ಗಂಟು ಹಾಕ್ಕೋಬೇಕಿಲ್ಲಿ. ನೋಡಿ, ಈ ಥರ ಗಂಟು ಹಾಕ್ಕೊಂಡು ಹಿಂದೆಯಿಂದ ಎಳ್ಕೋಬೇಕು. ಎಳ್ಕೊಂಡು ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದನ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಸ್ವಲ್ಪ ಉದ್ದ ಇರಲಿ ಅಂದ್ಬಿಟ್ಟು ಸ್ವಲ್ಪ ಉದ್ದನೇ ಕಟ್ ಮಾಡಿದ್ದೀನಿ. ಸೊ ಫೈನಲ್ ಡಿಸೈನ್ ಈ ಥರ ಇದೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.